ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದಿಷ್ಟು ಸ್ನೇಹ ತಿನ್ಬೇಕಾ? ಯೂಟ್ಯೂಬ್ ಒಂದೇ ಕಿತ್ತಕ್ಕೆ ತಿನ್ನಕ್ಕದೇ. ಮಗಳು ಬಸ್ಸೆ ಆದಾಗ ತವ್ರ ಮನೆಯಿಂದ ಇಂಥವನ್ನೆಲ್ಲ ಮಾಡ್ಕೊಂತರೋದು ರೂಢಿ ಕಣವ. ಇನ್ನು 2-3 ತಿಂಗಳ ಗಂಟ ಸಮಯ ಇತ್ತಲ್ಲ ಪುಟ್ಟಕ್ಕ. ಅದೇನೋ ಸರಿನೇ, ಆದ್ರೆ ಇವಳು ಸರಿಯಾಗಿ ತಿನ್ಬೇಕಲ್ಲ. ಅಮ್ಮವ್ರು ಹೇಳ್ದಂಗೆ ಅವಾಗವಾಗ ಇವಳಿಗೆ ಯಾರನ್ನ ಬುದ್ಧಿ ಹೇಳ್ತಾನೆ ಇರ್ಬೇಕು. ತಾಯಿ ಸಂದಾಗ ತಿಂದ್ರಲ್ವೇ ಹೊಟ್ಟೆಗಿರೋ ಮಗಿನು ಆರೋಗ್ಯವಾಗಿರೋದು. ಸ್ನೇಹ ಕೂತ್ಕ ಕೂತ್ಕ. ಪುಟ್ಟಕ್ಕ, ನೀನು ಆರಾಮಾಗಿದ್ವಾಗು. ನಂಗೆ ಬಸ್ಸಿ ಕೆಲಸ ಐತೆ, ನಾನು ಹೋಗ್ಬರ್ತೀನಿ. ನಡಿ ಹೊರಟು. ಅಯ್ಯ, ಒಂದು 2 ನಿಮಿಷ ಅಮ್ಮವ್ರೆ. ಅವಳಿಗೆ ನೀವೇ ಕೈಯಾರ ಬಡಿಸಿ. ಇಲ್ಲ ಪುಟ್ಟಕ್ಕ, ನೀನೇ ಬಡ್ಸು. ತವ್ರ ಮನೆಯಿಂದ ತಿಂದು ಬಂದಿದ್ರು ಅತ್ತೆಮ್ಮನ ಕೈಯಿಂದ ತಿಂದ್ರೆ ತಾಯಿಗೂ ಮಗಿಗೂ ಶಕ್ತಿ ಬರ್ತದೆ. ಬನ್ನಿ ಅಮ್ಮರೇ, ಬನ್ನಿ. ಬಾ ಬಂಗಾರ, ನೀನು ಬಡ್ಸೋ. ಸ್ನೇಹ, ಉಪ್ಪು ಹುಳಿ ಖಾರ ಹಸಿ ಎಲ್ಲ ಥರದ ಅಡುಗೆನೂ ಮಾಡೀನಿ. ನಿಂಗೆ ಏನು ಬೇಕೋ ಅಮ್ಮವ್ರ ಕೈಗೆ ಹಾಸ್ಕೊಂತೀನಿ. ಊಟ ಅಂದಮೇಲೆ ಉಪ್ಪು ಹುಳಿ ಖಾರ ಇದೆಲ್ಲ ಇರ್ಲೇಬೇಕಲ್ಲ. ಅದ್ರಲ್ಲೇನು ಸ್ಪೆಷಲ್ ಇದೆ? ಪುಟ್ಟಕ್ಕನ ಲೆಕ್ಕಾಚಾರ ಅದೆಲ್ಲರಾದವ. ಬಸ್ರಿ ಎಣ್ಣಿನ ನಾಲ್ಗೆ ಯಾವ್ದನ್ನ ಕೇಳ್ತೈತೆ ಅನ್ನೋದು ಗೊತ್ತಾದ್ರೆ ಹುಟ್ಟೋ ಮಗಿ ಗಂಡೋ ಹೆಣ್ಣು ಅನ್ನೋದು ಗೊತ್ತಾಗ್ತೈತೆ ಅಲ್ವಾ ಪುಟ್ಟಕ್ಕ? ನಂಗೇನಮ್ಮರೇ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರು ಸಹಿಯೇ. ಹೌದಾ? ರುಚಿಯಿಂದ ಯಾವ ಮಗು ಅಂತ ಹೇಳ್ಬೋದಾ? ಹ್ಞೂ ಅಣ್ಣಯ್ಯ, ಉಪ್ಪು ಖಾರ ಎಲ್ಲ ಹೆಚ್ಚಿಗೆ ತಿಂದ್ರೆ ಗಂಡಾಯ್ತದಂತೆ. ನಿಂಬೆಣ್ಣ ಹಂಗೆ ಕಚ್ಚಿ ತಿನ್ಬೇಕು ಅನ್ಸಿರೆ ಗಂಡಾಯ್ತದಂತೆ. ನಿಂಗಂತೂ ಒಂದ್ಕಿತನೂ ಹಂಗ ಅನ್ಸಿರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಯಾಕಂದ್ರೆ ನಿಂಗೆ 3 ಹೆಣ್ಣಲ್ವೇ. ಅಂದ್ರೆ ನಂಗೂ ಹಂಗ ಒಂದ್ಕಿತನೂ ಅನ್ಸಿಲ್ಲ, ಯಾಕಂದ್ರೆ ನಂಗೂ ಹೆಣ್ಣಲ್ವೇ, ಅದಕ್ಕೆ ಕೇಳ್ದೆ. ಹೆಣ್ಮಗು ಆದ್ರೆ ಏನ್ ಬೈಕೆ ಆಗತ್ತೆ? ಸ್ತ್ರೀ ಸ್ಯಾನೆ ಬೇಕು ಅಂತ ಅನ್ನಿಸ್ತೈತೆ ಅಲ್ವೇ ಪುಟ್ಟಕ್ಕ? ಹ್ಞೂ ಅಮ್ಮವ್ರೆ, ಕಡುಬು ಕರ್ಜಿಕಾಯಿ ಹೋಳಿಗೆ ಇದನ್ನೆಲ್ಲ ಹೆಚ್ಚಿಗೆ ತಿನ್ಬೇಕು ಅನಿಸ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.